ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಯಾರು ಕ್ರೈಸ್ತರು. ಅದಕ್ಕೆ ಆಧಾರವಾಗಿ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ನೋಡ್ರಿ, ಯಾರು ಕ್ರೈಸ್ತರು? ಕ್ರೈಸ್ತರಂದರೆ ಯಾರು? ಈ ಪ್ರಶ್ನೆಗೆ ಜನರು ಅನೇಕ ರೀತಿಯಲ್ಲಿ, ಅನೇಕ ವಿಧದಲ್ಲಿ ಉತ್ತರಿಸುತ್ತಾರೆ. ಕೆಲವರು ನೆನೆಸ್ತಾರೆ, ಕ್ರೈಸ್ತ ದೇಶದಲ್ಲಿ ಜೀವಿಸುವವನು ಕ್ರೈಸ್ತನು. ಕೆಲವರು ನೆನೆಸ್ತಾರೆ, ನಾನು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದ್ದೇನೆ, ಆದುದರಿಂದ ನಾನು ಕ್ರೈಸ್ತನು. ನಾನು ಮಗುವಾಗಿದ್ದಾಗಲೇ ದೀಕ್ಷಾಸ್ಥಾನ ಹೊಂದಿದ್ದೇನೆ, ಸಭೆ ಅಂಗೀಕಾರ ಪ್ರಕಾರ ಏನು ಮಾಡಬೇಕು ಅದೆಲ್ಲವನ್ನು ಮಾಡಿದ್ದೇನೆ, ಆದುದರಿಂದ ನಾನು ಕ್ರೈಸ್ತನು. ಪಾಸ್ಟರ್, ನಾವು ಎಲ್ಲ ಭಾನುವಾರ ಚರ್ಚಿಗೆ ಹೋಗ್ತೇವೆ, ಆದುದರಿಂದ ನಾವು ಕ್ರೈಸ್ತರು. ಆದರೆ ಕ್ರೈಸ್ತರು ಎಂಬ ಪದದ ಅರ್ಥವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಓದಿದ ವಚನವನ್ನು ನಾವು ಧ್ಯಾನಿಸೋಣ. ನೋಡ್ರಿ, ಬೈಬಲಲ್ಲಿ ಕ್ರೈಸ್ತರು ಎಂಬಂಥ ಪದ ಕೇವಲ 3 ಸಾರಿ ಮಾತ್ರ ತಿಳಿಸಲ್ಪಟ್ಟಿದೆ. ನೋಡ್ರಿ, ಕ್ರೈಸ್ತರು ಎಂಬ ಪದ ಮೊದಲ ಬಾರಿಗೆ ತಿಳಿಸಲ್ಪಟ್ಟಿದ್ದು ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರು ಎಂಬ ಹೆಸರು ಮೊದಲು ಬಂತು. ಒಂದು ಸಂಸ್ಥೆಯನ್ನು ಸ್ಥಾಪಿಸುವಾಗ ಹೆಸರನ್ನು ಅವರೇ ಇಟ್ಕೊಳ್ತಾರೆ. ಕ್ರೈಸ್ತರು ಎಂಬ ಟೈಟಲನ್ನು ಯೇಸು ಸ್ವಾಮಿ ಕೊಡಲಿಲ್ಲ, ಕ್ರೈಸ್ತರು ಸಹ ಕೊಟ್ಕೊಳ್ಳಲಿಲ್ಲ. ಹಾಗಾದರೆ ಕ್ರೈಸ್ತರೆಂಬ ಟೈಟಲ್ ಹೇಗೆ ಬಂತು ಗೊತ್ತಾ? ಅಂತಿಯೋಕ್ಯದಲ್ಲಿ ಯೇಸುವಿನ ಶಿಷ್ಯರನ್ನು ಜನರು ನೋಡಿದಾಗ ಅವರು ನೋಡಿ ಏನಂತ ಹೇಳಿದ್ರೆ, ಇವರು ಯೇಸು ಸ್ವಾಮಿಯ ಹಾಗೆ ಮಾತನಾಡ್ತಾ ಇದ್ದಾರೆ, ಯೇಸು ಸ್ವಾಮಿಯ ಹಾಗೆ ಜೀವಿಸ್ತಾ ಇದ್ದಾರೆ, ಇವರು ಯೇಸುವಿನ ಮಕ್ಕಳಾಗಿದ್ದಾರೆ ಎಂಬುದಾಗಿ ಅವರಿಗೆ ಒಂದು ಹೆಸರು ಕೊಡ್ತಾ ಇದ್ದಾರೆ, ಕ್ರೈಸ್ತರು. ಹಾಗಾದರೆ ಯೇಸುವಿನ ಹಾಗೆ ನಡೆಯುವವರು, ಯೇಸುವನ್ನು ಯಥಾರ್ಥವಾಗಿ ಅವರ ಜೀವಿತದಲ್ಲಿ ಅಂಗೀಕರಿಸಿದವರು, ಒಂದು ರಕ್ಷಣೆಯ ಅನುಭವವನ್ನು ಹೊಂದಿದವರು, ಕ್ರಿಸ್ತನನ್ನು ಯಥಾರ್ಥವಾಗಿ ಹಿಂಬಾಲಿಸುವವರು ಮಾತ್ರ ಕ್ರೈಸ್ತರಾಗಿದ್ದಾರೆ. ನಿಮಗೂ ಯೇಸು ಸ್ವಾಮಿಗೂ ಸಂಬಂಧ ಇಲ್ಲದೇ ಇದ್ದರೆ ನೀನು ಕ್ರೈಸ್ತನಲ್ಲ. ಯೇಸು ಸ್ವಾಮಿಯೊಟ್ಟಿಗೆ ನಿಮಗೆ ಸಂಬಂಧ ಇದ್ದು ಯೇಸು ಸ್ವಾಮಿ ಏನು ಹೇಳಿದ್ದಾರೋ ಆ ಪ್ರಕಾರವಾಗಿ ನಡೆದು ಜೀವಿಸುವವನು ಮಾತ್ರ ಕ್ರೈಸ್ತನಾಗಿದ್ದಾನೆ. ಹಾಗಾದರೆ ಶಿಷ್ಯನಾದವನು ನಿಜವಾದ ಕ್ರೈಸ್ತನಾಗಿದ್ದಾನೆ. ಹಾಗಾದರೆ ಶಿಷ್ಯರು ಯಾರು? ಒಬ್ಬರಲ್ಲೊಬ್ಬರು ಪ್ರೀತಿಯಿಂದ ಇರುವವರು ಶಿಷ್ಯರು, ಬಹಳ ಫಲವನ್ನು ಕೊಡುವವರು ಶಿಷ್ಯರು, ಯೇಸುವಿನ ವಾಕ್ಯಗಳನ್ನು ಕೈಗೊಂಡು ನಡೆಯುವವರು ಶಿಷ್ಯರು. ನೋಡ್ರಿ, ಇನ್ನೂ ಕೆಲವರು ಏನು ಅನ್ನಿಸ್ತಾರೆ ಅಂತ ಹೇಳಿದ್ರೆ, ಪಾಸ್ಟರ್, ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದೀವಿ ತಾನೇ, ನಾವು ಕ್ರೈಸ್ತರಲ್ವಾ? ನೋಡ್ರಿ, ಈಗ ಬಿಸ್ಕೆಟ್ ಡಬ್ಬದಲ್ಲಿ ಇಲಿಮರಿ ಹಾಕಿದ್ರೆ ಇಲಿಮರಿ ಬಿಸ್ಕೆಟ್ ಆಗುತ್ತಾ? ಇಲ್ಲ. ಏಕಂತ ಹೇಳಿದ್ರೆ ಇಲಿಮರಿನೇ, ಬಿಸ್ಕೆಟ್ ಡಬ್ಬನೇ. ಅದೇ ವಿಧದಲ್ಲಿ ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟುವುದರಿಂದ ಸ್ತೋತ್ರ ಕ್ರೈಸ್ತರಾಗುವುದಿಲ್ಲ. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಹುಟ್ಟಿದರೆ, ಕ್ರಿಸ್ತನು ನಮ್ಮ ಹೃದಯದಲ್ಲಿ ಜನಿಸಿದರೆ, ಅಥವಾ ನಾವು ಮಾನಸಾಂತರ ಹೊಂದಿ ಪಾಪಗಳನ್ನು ಹರಿಕೆ ಮಾಡಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನ ವಾಕ್ಯದ ಪ್ರಕಾರವಾಗಿ ನಡೆಯುವವರು ಮಾತ್ರ ಕ್ರೈಸ್ತರಾಗಿದ್ದಾರೆ. ಹಾಗಾದರೆ ಇವತ್ತು ನಮ್ಮನ್ನೇ ನಾವು ಆಲೋಚಿಸಿಕೊಳ್ಳೋಣ, ಸ್ತೋತ್ರ, ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ನಾನು ನಿಜವಾಗಲೂ ಕ್ರೈಸ್ತನಾಗಿ, ಕ್ರಿಸ್ತನ ಮಗನಾಗಿ ಅಥವಾ ಯೇಸುವಿನ ಮಗನಾಗಿ ಮಗಳಾಗಿ ಜೀವಿಸುತ್ತಾ ಇದ್ದೇನಾ? ನಿಜವಾದ ಕ್ರೈಸ್ತನಾಗಿ ನಾನು ಬಾಳುತ್ತಾ ಇದ್ದೇನಾ? ನಾನು ದೇವರಲ್ಲಿ ಫಲ ಕೊಡುತ್ತಾ ಇದ್ದೇನಾ? ನಾನು ದೇವರ ವಾಕ್ಯವನ್ನು ಓದುತ್ತಿದ್ದೇನಾ? ನಾನು ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದೇನಾ ಎಂಬುದಾಗಿ ಸ್ತೋತ್ರ ನಮ್ಮನ್ನು ನಾವೇ ಪ್ರಶ್ನೆ ಕೇಳಿಕೊಂಡು ನಾನು ನಿಜವಾಗಲೂ ಕ್ರೈಸ್ತನಾಗಿದ್ದೇನೆಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಿಜ ಕ್ರೈಸ್ತನು ಯೇಸುವನ್ನು ಅಂಗೀಕರಿಸಿದವನು,
ಯೇಸುವಿನಂತೆ ನಡೆಯುವವನು. ಓ ಸ್ತೋತ್ರ, ಯೇಸುವಿನ ವಾಕ್ಯದಲ್ಲಿ ನೆಲೆಗೊಂಡು ಫಲ ಕೊಡುವವನು. ಒಂದು ವೇಳೆ ಸ್ತೋತ್ರ ನಿಮಗೂ ಯೇಸು ಸ್ವಾಮಿಗೂ ಸಂಬಂಧ ಇಲ್ಲದೆ ಕೇವಲ ಆಚರಣೆ, ಸಂಪ್ರದಾಯ ಎಂಬಂಥ ವಿಷಯದಲ್ಲಿ ಮಾತ್ರ ನಾವು ಬೆಳೆದು ಬಂದಿದ್ದರೆ ನಾವು ಕ್ರೈಸ್ತರಲ್ಲ. ಕರ್ತನೇ, ನಾನು ನಿಜವಾದ ಕ್ರೈಸ್ತನಾಗಿ ಬಾಳಬೇಕು, ನಿಜವಾಗಿ ಒಬ್ಬ ದೇವ ಮಗನಾಗಿ ಜೀವಿಸಬೇಕಪ್ಪ, ನನಗೆ ಸಹಾಯ ಮಾಡಿರುವುದಾಗಿ ಇವತ್ತು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ ದೇವರೇ, ಅಂತಿಯೋಕ್ಯದಲ್ಲಿ ಕ್ರೈಸ್ತರು ಎಂಬಂಥ ಹೆಸರು ಮೊದಲು ಬಂತಪ್ಪ. ಶಿಷ್ಯರು ಅವರ ಜೀವಿತವನ್ನು ದೇವರೇ ಲೋಕದ ಜನರು ನೋಡುವಾಗೆ ಹೆಸರನ್ನು ಕೊಟ್ರಪ್ಪ. ಅದೇ ವಿಧದಲ್ಲಿ ನಾವು ಸಹ ನಿಜವಾದ ಕ್ರೈಸ್ತರಾಗಿ, ನೀನು ಬಯಸುವ ಕ್ರೈಸ್ತರಾಗಿ, ಓ ಸ್ತೋತ್ರ, ನಿನ್ನ ವಾಕ್ಯವನ್ನು ಕೈಗೊಳ್ಳುವಂಥ, ನಿನ್ನನ್ನು ಅಂಗೀಕರಿಸಿಕೊಂಡು ಜೀವಿಸುವಂಥ ನಿಜವಾದ ಭಕ್ತರಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ ದೇವರೇ. ಸ್ತೋತ್ರ, ಈ ವಾಕ್ಯವನ್ನು ವಿಡಿಯೋವನ್ನು ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ನಾವು ನಿಜವಾದ ಕ್ರೈಸ್ತರಾಗಿ ಬಾಳೋಣ. ಓ ಸ್ತೋತ್ರ, ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.